ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಸೀಮಂತ ಫಂಕ್ಷನ್ದು. ನಾವು ಮನೆಯಲ್ಲೇ ಅಡುಗೆ ಮಾಡಿಸ್ತೀವಿ, ಹೊರಗಡೆ ಏನು ಕ್ಯಾಂಟೀನ್ ಆ ಥರ ಕೊಡೋಲ್ಲ. ಇಲ್ಲಿ ಬೇಳೆಗೆ ಇಟ್ಟಿದ್ದಾರೆ, ಆ ಸೈಡು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನಿದೆ ಅಂತ. ಇದು ಬೇಳೆ ಕುದಿಯೋಕೆ ಇಟ್ಟಿರೋದು. ಈ ಕಡೆ ಉಪ್ಪಿಟ್ಟು ರೆಡಿ ಆಗಿದೆ, ಮಾಡ್ತಾ ಇದ್ದಾರೆ ಆಂಟಿ. ನೋಡ್ತಾ ಇದ್ದೀರಾ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ನಾವು ಮನೆಯಲ್ಲೇ ಮಾಡಿಸೋದು ಅಡುಗೆನ. ನಮ್ಮ ಮನೆ ಮುಂದೆ ಜಾಗ ಜಾಸ್ತಿ ಐತೆ, ಹಂಗಾಗಿ ಇಲ್ಲೇ ಮಾಡಿಸ್ತೀವಿ. ಉಪ್ಪಿಟ್ಟು ರೆಡಿ ಆಗಿದೆ, ಇನ್ನು ಎಲ್ಲರೂ ಟಿಫಿನ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಅಡುಗೆ ಮಾಡೋಕ್ಕೆ ಒಂದು 5 ಜನ ಬಂದಿದ್ದಾರೆ. ಎಲ್ಲ ಹೆಣ್ಮಕ್ಳೇ. ಭಾರಿ ಫಾಸ್ಟಾಗಿ ಮಾಡ್ತಾರೆ, ತುಂಬ ಟೇಸ್ಟಾಗಿ ಕೂಡ ಮಾಡ್ತಾರೆ. ನಾವು ಯಾವಾಗಲೂ ಇವ್ರಿಗೆ ಹೇಳೋದು. ಒಬ್ಬಟ್ಟು, ಅನ್ನ, ಸಾಂಬಾರು, ಕೋಸಂಬರಿ, ಬದ್ನೆಕಾಯಿ ಪಲ್ಯ, ಹುಳಿ ಎಲ್ಲ ಫಾಸ್ಟಾಗಿ ಮಾಡ್ತಾರೆ. ಫಸ್ಟ್ ಮಾಡೋದಂದರೆ ಉಪ್ಪಿಟ್ಟು ಮಾಡಿ ಇಟ್ಬಿಡ್ತಾರೆ. ಆಮೇಲೆ ಅವ್ರದ್ದು ಏನಿರುತ್ತೆ ಅದನ್ನು ಅಡುಗೆನ ಸ್ಟಾರ್ಟ್ ಮಾಡ್ಕೊತಾರೆ. ಇಲ್ಲಿ ತರಕಾರಿ ತೊಳಿತಾ ಇರೋದು. ಭಾರಿ ಫಾಸ್ಟಾಗಿ ಮಾಡ್ತಾರೆ ಇವರು. ಒಂದು 3-4 ತಾಸಲ್ಲಿ ಎಲ್ಲ ಅಡುಗೆ ಮಾಡಿ ಮುಗಿಸ್ಬಿಡ್ತಾರೆ. ಬನ್ನಿ ಏನೇನಿದೆ ಅಡುಗೆ ಮಾಡೋದು ಅಂತ ನಿಮ್ಗೆ ನೆಕ್ಸ್ಟು ತೋರಿಸ್ತೀನಿ. ಇಲ್ಲಿ ಉಪ್ಪಿಟ್ಟು ರೆಡಿ ಆಯಿತು. ಇಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ನಮ್ಮ ಅತ್ತೆ ಒಂದು ಪಾತ್ರೆಯಲ್ಲಿ ಬಡಿಸ್ತಾ ಇದ್ದಾರೆ. ಇನ್ನು ಎಲ್ಲರೂ ನಾಷ್ಟಕ್ಕೆ ರೆಡಿಯಾಗಿ ಕೂತಿದ್ದೀವಿ ಮಾಡೋಕ್ಕೆ ಅಂತ. ಬನ್ನಿ ಫ್ರೆಂಡ್ಸ್, ನೀವು ತಿಂಡಿ ತಿನ್ನೋಣಂತೆ. ಇಲ್ಲಿ ಬಡಿಸ್ಕೊತಾ ಇದ್ದಾರೆ. ಇಲ್ಲಿ ನಾನು ಬಡಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಉಪ್ಪಿಟ್ಟು, ಕಡಲೆಪುಡಿ, ಉಪ್ಪಿನಕಾಯಿ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ನಾವು ಒಳಗಡೆ ಕುಂತು ಮಾಡಲ್ಲ. ಇಲ್ಲಿ ಆಚೆ ಕಡೆನೇ ಚೇರೆಲ್ಲ ಹಾಕ್ಬಿಡ್ತೀವಿ. ಬಫೆ ಸಿಸ್ಟಮ್ ನೀಡ್ಕೋಬೇಕು, ನಾವೇ ಟಿಫಿನ್ ಮಾಡಬೇಕು. ಇಲ್ಲಿ ಇಟ್ಬಿಡ್ತೀವಿ. ಇಲ್ಲಿ ಕಟ್ಟೆ ಮೇಲೆ ಒಂದು ಪಾತ್ರೆಯಲ್ಲಿ ಬಡಿಸಿ, ಉಪ್ಪಿಟ್ಟು ಬಡಿಸಿ, ಆಮೇಲೆ ಉಪ್ಪಿನಕಾಯಿ, ಕಡಲೆಪುಡಿ ನಮ್ಮ ಅತ್ತೆ ಬಡಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇಲ್ಲಿ ಬೇಳೆ ಕುದಿಯೋಕೆ ಇಟ್ಟಿದ್ದಾರೆ. ನಾವೀಗ ಎಲ್ಲರೂ ಸೇರಿ ನಾಷ್ಟ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂತಿದ್ದೀವಿ ಹೊರಗಡೆನೇ, ಚೇರ್ ಮೇಲೆ, ಈ ಥರ ಮೆಟ್ಲ ಮೇಲೆ ಆರಾಮಾಗಿ ಕುಂತು ನಾಷ್ಟ ಮಾಡ್ತಾ ಇದ್ದೀವಿ.
ಫ್ರೆಂಡ್ಸ್, ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮನ ಅಕ್ಕ, ದೊಡ್ಡೋರು ಇವರೇ. ಟೋಟಲ್ 5 ಜನ ಇರೋದು, 3 ಹೆಣ್ಮಕ್ಳು 2 ಗಂಡು ಮಕ್ಕಳು. ಇವರು ನಮ್ಮಮ್ಮ ಆಲ್ರೆಡಿ ನೋಡಿದ್ದೀರಾ. ಇವರು ನಮ್ಮ ಚಿಕ್ಕಮ್ಮ, ಗೌರ್ಮೆಂಟ್ ಟೀಚರ್ ಇದ್ದಾರೆ. ಇವ್ರು 3 ಅದೇ ಊರಲ್ಲೇ ಇರೋದು, ನಮ್ಮೂರಲ್ಲೇ, ದೇವದುರ್ಗದಲ್ಲಿ. ಇನ್ನೊಬ್ರು ಚಿಕ್ಕವ್ರನ್ನ, ಲಾಸ್ಟ್ನೇದವ್ರನ್ನ ಲಿಂಗ್ಸ್ಗೂರಿಗೆ ಕೊಟ್ಟಿದ್ದೀವಿ, ಅವ್ರು ಬಂದಿಲ್ಲ ಈ ಫಂಕ್ಷನ್ಗೆ. ಇವರು ಈಗ ಟೀಚರ್ ಅನ್ನಲ್ಲ, ನಮ್ಮ ಚಿಕ್ಕಮ್ಮನ ಮಗಳು, ಅಕ್ಕ ಸುಮಾ ಅಂತ. ಫ್ರೆಂಡ್ಸ್, ಇವ್ರು ಬಂದು ನಮ್ಮ ಸೋದರತ್ತಿ, ನಮ್ಮ ಅಪ್ಪನ ತಂಗಿ, ಲಾಸ್ಟ್ನೇದವ್ರು ಇವರು. ಫ್ರೆಂಡ್ಸ್, ಇನ್ನು ಸೀಮಂತ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬನ್ನಿ ನೋಡೋರಂತೆ. ನಮ್ಮ ಅಮ್ಮವ್ರ ಬಟ್ಟೆ ನಾನು ನಮ್ಮ ತಮ್ಮ ಕೊಡ್ತಾ ಇದ್ದೀವಿ. ನಮ್ಮ ತಮ್ಮನ ಹೆಂಡ್ತಿನೂ ಪ್ರೆಗ್ನೆಂಟು, ಅವ್ರು ಕೊಡೋಕ್ಕೆ ಬರಲ್ಲ. ಅಳಿಯನಿಗೆ ಟೊಪ್ಪಿ ಇಟ್ಟು ಹಾರ ಹಾಕಿ ಮಗಳಿಗೆ ದಂಡಿ ಕಟ್ಟಿ ಆರತಿ ಮಾಡೋ ಪದ್ಧತಿ ನಮ್ಮ ಕಡೆ. ಆಮೇಲೆ ಬಟ್ಟೆ ಏನು ತೊಗೊಂಡೋಗಿರ್ತೀವಿ ಅದನ್ನು ಆಯರಿ ಮಾಡ್ತೀವಿ. ಇವರು ಅಭಿಯವ್ರ ಅಜ್ಜಿ ಆರತಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲರೂ ನಮ್ಮ ಕಡೆ ಹಾಗೆ ಎಲ್ಲರೂ ಬಂದವರೆಲ್ಲ ಆರತಿ ಮಾಡಿ ಅಕ್ಷತೆ ಹಾಕಿ ಹಾರೈಸ್ತಾರೆ. ಅದೇ ಥರನೇ ಈಗ ಕಂಪಲ್ಸರಿ ಎಲ್ಲರೂ ಆರತಿ ಮಾಡ್ತಾರೆ. ಅಡುಗೆ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಉಪ್ಪಿನಕಾಯಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಕಡಲೆ ಪುಡಿ, ಇನ್ನು ಕೋಸಂಬರಿ, ಒಬ್ಬಟ್ಟು, ತುಪ್ಪ, ಬದನೆಕಾಯಿ ಪಲ್ಯ, ಚಪಾತಿ, ಪಾಪಡ್, ಅನ್ನ, ಸಾಂಬಾರು ಸಿಂಪಲ್ಲಾಗಿ ಮಾಡಿಸಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನಾವೇ ಮನೆಯವರೇ ಬಡಿಸ್ಬಿಡ್ತೀವಿ, ಎಲ್ಲ ಮನೆಯವ್ರು ನಿಂತಿದ್ದಾರೆ. ಇನ್ನು ಆಲ್ಮೋಸ್ಟ್ ನಮ್ಮ ತಮ್ಮನ ಫ್ರೆಂಡ್ಸ್ ಇದ್ದೇ ಇರ್ತಾರೆ ನಮ್ಮ ಮನೇಲಿ, ಏನೇ ಫಂಕ್ಷನ್ ಆಗಲಿ ಅವರೇ ನಿಂತು ಓಡಾಡಿ ಮಾಡ್ತಾರೆ. ಇಲ್ಲಿ ಬಡ್ಸೋಕ್ಕೂ ಕೂಡ ಅವರೇ ನಿಂತಿದ್ದಾರೆ. ಫ್ರೆಂಡ್ಸ್, ಇವರು ನಮ್ಮ ಚಿಕ್ಕಪ್ಪ. ಫ್ರೆಂಡ್ಸ್, ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಆಗಲಿ ನಾವು ಬಫೆ ಸಿಸ್ಟಮ್ ಅರೇಂಜ್ ಮಾಡೋದು. ಇನ್ನು ಸ್ವಲ್ಪ ಜನಕ್ಕೆ ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲೇನೇ ಚೇರ್ ಹಾಕಿದ್ದೀವಿ, ಇಲ್ಲೇ ಕುಂತು ಊಟ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ನಾವು ಮೇಲೇ ಅರೇಂಜ್ ಮಾಡ್ತೀವಿ. ಅಲ್ಲಿನೂ ಅರೇಂಜ್ ಮಾಡಿದ್ರು ಅಷ್ಟೇ ಬಫೆ ಸಿಸ್ಟಮೇ. ಎಲ್ಲರೂ ಇಲ್ಲೇ ಕುಂತು ಊಟ ಮಾಡ್ತಾ ಇದ್ದಾರೆ.
ಫ್ರೆಂಡ್ಸ್, ಇವಳು ನನ್ನ ಸ್ಕೂಲ್ ಫ್ರೆಂಡು ಜಯಶ್ರೀ. ಇವಳು ನನ್ನ ಸ್ಕೂಲ್ ಫ್ರೆಂಡು ಶಾರದಾ. ಫಂಕ್ಷನ್ ಕರೆ ತುಂಬ ಖುಷಿ ಆಯಿತು. ಚೈಲ್ಡ್ಹುಡ್ ಫ್ರೆಂಡ್. ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವೆಲ್ಲ. ಇನ್ನೂ ಬಂದಿಲ್ಲ, ಇನ್ನೊಂದು 4-5 ಜನ ಹೇಳಿದ್ದೆ. ಅವ್ರ ಕೆಲಸ ಇದೆ ಅಂತ ಮಿಸ್ ಆಯ್ತು ಅವ್ರದ್ದು. ಬಾಯ್ ಬಾಯ್ ಬಾಯ್. ಹೆಂಗಿದೆ ಅಡುಗೆ? ಚೆನ್ನಾಗಾಗೈತ್ರ? ರೀ ಕರ್ಚಟ್ನಿನಾ? ಬದನೆಕಾಯಿ ಪಲ್ಯ. ಫ್ರೆಂಡ್ಸ್, ಇವನು ಕೂಡ ನಮ್ಮ ತಮ್ಮನೇ, ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದಾನೆ. ಫ್ರೆಂಡ್ಸ್, ಇನ್ನೊಂದು ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಊಟದ ಟೈಮಲ್ಲಿ ಬಿಸಿ ಹೋಳಿಗೆ ಸಿಗ್ತಾ ಇದೆ. ಅಡುಗೆ ಮಾತ್ರ ಮುಂಚೆ ಮಾಡಿಟ್ಟಿದ್ದಾರೆ, ಹೋಳಿಗೆ ಒಂದು ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.